ಅಧಿಕಾರ ದುರ್ಬಳಕೆ ಆಗ್ತಿರೋದು, ಮನ ಬಂದಂತೆ ಮತ್ತೆ ನಾಗರಿಕರಿಗೆ ನೀವು ಓಟೆ ಹಾಕಿಲ್ಲ, ನೀವೇನ್ ಬೇಕಾದ್ರೆ ಮಾಡ್ಕೊಡ್ರೆ ಹೋಗ್ರಿ, ನಾವು ಸರಿಯಾಗಿ ನಡ್ಕೊಳ್ಳಿ ಅಂತ ಈ ರೀತಿ ಪ್ರಶ್ನೆನೂ ಮಾಡೋರು ಇದ್ದಾರೆ. ಸೊ ಈ ರೀತಿ ನಡವಳಿಕೆಗಳು ನೀವು ನೋಡ್ತಾ ಇದ್ದೀರಾ. ಮನ ಬಂದಂತೆ ಏನು ಅಂದ್ರೆ ಅಧಿಕಾರ ಜನ ಕೊಟ್ಟಾಗ ಪ್ರಜಾಪ್ರಭುತ್ವದಲ್ಲಿ ಅವ್ರಿಗೆ ಅಧಿಕಾರ ಕೊಟ್ಟಿದ್ದಾರೆ. ಇದನ್ನೆಲ್ಲ ಸಹಿಸಿಕೊಂಡು ನಡ್ಕೊಂಡು ಹೋಗುವಂತದ್ದಾಗಬೇಕಾಗುತ್ತೆ. ಬ್ಯಾಕ್ ಟು ಹಿಂದುತ್ವದ ವಿಚಾರ. ಈ ಹಿಂದುತ್ವದ ಮೇಲಾಗುವ ಅಟ್ಯಾಕ್ಗಳು ಬಿಜೆಪಿಗೆ ಪೊಲಿಟಿಕಲ್ ಫ್ಯೂಯಲ್ ಅಷ್ಟೇ. ಹಿಂದೂಗಳನ್ನ ಕಾಪಾಡಬೇಕು ಅನ್ನೋ ಮನಸ್ಥಿತಿಯಲ್ಲಿ ಬಿಜೆಪಿಯ ರಾಜ್ಯ ನಾಯಕರು ಇಲ್ಲ, ಕೇಂದ್ರ ನಾಯಕರು ಇಲ್ಲ. ಯಾಕೆಂದ್ರೆ ಬಾಂಗ್ಲಾದೇಶದಲ್ಲಿ ನಿರಂತರವಾಗಿ ಹಿಂದೂಗಳ ಮೇಲಾಗ್ತಾ ಇರುವ ಅತ್ಯಾಚಾರ, ಕೊಲೆ, ಸುಲಿಗೆಗಳು, ಇದನ್ನ ಬಿಜೆಪಿಯ ಕೇಂದ್ರ ಸರ್ಕಾರ ಕೈಗೊಳ್ಳಬಹುದಾಗಿದ್ದ ಕ್ರಮಗಳನ್ನ ಕೈಗೊಳ್ತಿಲ್ಲ ಅನ್ನೋ ಅಸಮಾಧಾನ ಬಿಜೆಪಿಯ ಗ್ರಾಸ್ ರೂಟ್ ಲೆವೆಲ್ ವರ್ಕರ್ ಅಲ್ಲೇ ಕಾಡ್ತಾ ಇದೆ. ಬಾಂಗ್ಲಾದೇಶ ವಿಚಾರದಲ್ಲಿ ಮೋದಿ ಅವರು ಖಡಕ್ ನಿರ್ಧಾರ ತೆಗೆದುಕೊಂಡಿಲ್ಲ ಅನ್ನೋ ಅಸಮಾಧಾನ ಇದೆ. ಉತ್ತರ ಕೊಡ್ಲಿ. ಖಂಡಿತ ಅದ್ರ ಬಗ್ಗೆ ಎರಡನೇ ಮಾತಿಲ್ಲ, ನಿಮ್ಗೆ ಗೊತ್ತಿದೆ. ಯಾವ ರೀತಿ ಪಾಕಿಸ್ತಾನ್ ಪದೇ ಪದೇ ಕೆರಳಿಸಿದ್ರು, ನಮ್ಗೆ ಯಾವ ರೀತಿ ಸಮಸ್ಯೆಯನ್ನ, ಆತಂಕವಾದವನ್ನ ಮಾಡ್ತಿದ್ರು ಅಂತ ಪಾಕಿಸ್ತಾನಿಗೆ ಪಾಠ ಕಲಿಸಿರ್ಬೇಕಾರೆ ಈ ಬಾಂಗ್ಲಾದೇಶ ಯಾವ ಲೆಕ್ಕ ಅವರು ಯಾವ ಲೆಕ್ಕ ಆ ಸಂದರ್ಭ ಬರುತ್ತೆ ನೋಡಿ. ನಾನು ಅದನ್ನೆಲ್ಲ ಹೇಳೋದು ಇಲ್ಲಿ ತಪ್ಪಾಗುತ್ತೆ. ಒಂದು, ಪಾಕಿಸ್ತಾನ ವಿಚಾರದಲ್ಲೂ ಯಾವ ರೀತಿ ದಾಳಿ ನಡೆದಾಗ, ಯಾವ ರೀತಿ ಪಾಕಿಸ್ತಾನ ನಿಮ್ಗೆ ಗೊತ್ತಿದೆ ವರದಿ, ಯಾವ ಮೂಲದಲ್ಲಿ ಅಮೆರಿಕದ ಜೊತೆ ಒತ್ತಡವನ್ನು ಹೇರಿರೋದು, 50 ಮೂಲಗಳಲ್ಲಿ ಅಮೆರಿಕ ಮೇಲೆ ಒತ್ತಡವನ್ನು ಹೇರಿರೋದು, ನಮ್ಮನ್ನು ಕಾಪಾಡಿ, ನಮ್ಮನ್ನು ರಕ್ಷಿಸಿ ಅನ್ನೋಂಥ ಒತ್ತಾಯವನ್ನು ಮಾಡಿರೋದು ಎಲ್ಲರಿಗೂ ಗೊತ್ತಿರೋದು. ಒಂದಲ್ಲ, ಎರಡಲ್ಲ, 3 ಬಾರಿ ಅಲ್ಲ, ಬಾರಿನೂ ಅವ್ರ ಮೇಲೆ ದಾಳಿ ನಡೆಸುವಂತದ್ದಾಗಿದೆ. ಸೊ ಈ ರೀತಿ ಸೂಕ್ತವಾದಂತಹ ಒಂದು ಸಂದರ್ಭ ಬರುತ್ತೆ. ಅದು ಪಾಪದ ಕೊಡ. ಈ ಪಾಪದ ಕೊಡ ತುಂಬಬೇಕು. ಆ ಪಾಪದ ಕೊಡ ತುಂಬುತ್ತಿದ್ದಾಗೇನೆ ಅವ್ರಿಗೂ ಯಾವ ಕಾಲಕ್ಕೆ ತುಂಬುತ್ತೋ. ಬಟ್ ಅಷ್ಟರಲ್ಲಿ ಎಷ್ಟು ಜನ ಹಿಂದೂಗಳ, ಅಮಾಯಕ ಹಿಂದೂಗಳ ನೆತ್ತರು ಬಾಂಗ್ಲಾದೇಶದ ನೆಲ ಕಾಣೋ ಪರಿಸ್ಥಿತಿ ಬರುತ್ತೋ? ಈ ಕೇವಲ ದೀಪುಚಂದ್ರ ದಾಸ್ ಮಾತ್ರ ಅಲ್ಲ, ಬೆನ್ನಲ್ಲೇ 4-5 ಹತ್ಯೆಗಳಾಗೋಯ್ತು. ಸ್ಮಿತಾ, ಕಂಪ್ಲೀಟ್ ಆಗಿ ಎಕನಾಮಿಕ್ ಬ್ಲಾಕೇಡ್ ಅನ್ನ ಮಾಡೋಂತನ್ನ ಮಾಡಿದ್ವಿ. ಎಕನಾಮಿಕ್ ಬ್ಲಾಕೇಡ್ ಅನ್ನ ಇತಿಹಾಸದಲ್ಲಿ ಯಾರು ಮಾಡಿರೋದಿದೆಯಾ? ಮಾಡಿದೀವಿ. ಎಕನಾಮಿಕ್ ಬ್ಲಾಕೇಡ್ ಆಗಿದೆ. ಅದನ್ನ ಯಾವತ್ತು ಆ ದೇಶದಿಂದ ಆಮದು ಮಾಡ್ಕೊಳ್ಳೋದನ್ನೆಲ್ಲ ಸಂಪೂರ್ಣವಾಗಿ ನಿಲ್ಲಿಸಿರುವಂತದ್ದಾಗಿದೆ. ಇವತ್ತು ಭಾರತದ ಜೊತೆ ಒಳ್ಳೆ ಸಂಬಂಧ ಇಟ್ಕೊಂಡಂತ ಅಂದಿನ ಪ್ರಧಾನಮಂತ್ರಿಗಳನ್ನ ಇವತ್ತು ದೇಶದಲ್ಲಿ ಅವ್ರಿಗೆ ಪೊಲಿಟಿಕಲ್ ಅಸೈಲಮ್ ಕೊಟ್ಟಿರುವಂತದ್ದಾಗ್ಲಿ, ಇವತ್ತು ಯಾವುದಕ್ಕೂ ಇನ್ಸರ್ಜಿಲ್ಲ, ಪೊಲಿಟಿಕಲ್ ಅಸೈಲಮ್ ಕೊಟ್ಟಿದ್ದೀವಿ. ಇವ್ರು ಎಷ್ಟೇ ಚೀರಾಡ್ಲಿ, ಇವತ್ತು ಗಟ್ಟಿಯಾಗಿ ನಿಂತು ಅವರಿಗೆ ರಕ್ಷಣೆ ಕೊಡುವಂತದ್ದಾಗಿದೆ. ಇವತ್ತು ಎಷ್ಟು ದಿನ ನಡೆಯುವಂತದ್ದಿದೆ, ನಡೀಲಿ, ಎಷ್ಟು ದಿನ ನಡೆಯುತ್ತದೆ. ಆದರೆ ವಾಪಸ್ಸು ಅವರಿಗೆ ಉತ್ತರ ಕೊಡುವಂತ ದಿನ ಬಂದೇ ಬರುತ್ತೆ. ಹಾಗಾಗಿ ಇವತ್ತು ಅವರಿಗೆ ರಕ್ಷಣೆ ಕೊಟ್ಟು ಇವತ್ತು ಭಾರತದ ಹಿತವನ್ನ ಕಾಪಾಡಲಿಕ್ಕಾಗ್ಲಿ, ಭಾರತೀಯರ ಹಿತವನ್ನ ಕಾಪಾಡಲಿಕ್ಕೆ ಯಾವತ್ತು ಭಾರತದ ಸರ್ಕಾರ ಎಲ್ಲಾ ಸಂದರ್ಭದಲ್ಲೂ, ಎಲ್ಲ ದೊಡ್ಡ ದೇಶ ಆಗಿರ್ಬೋದು, ಚಿಕ್ಕ ದೇಶ ಆಗಿರ್ಬೋದು, ಎಲ್ಲರಿಗೂ ಬಹಳ ಸ್ಪಷ್ಟವಾದ ಉತ್ತರವನ್ನ ಭಾರತ ಚೈನಾ ದೇಶಕ್ಕೂ ಕೊಟ್ಟಿದೆ, ಪಾಕಿಸ್ತಾನ್ಗೂ ಕೊಟ್ಟಿದೆ, ಇನ್ನು ಬೇರೆ ದೇಶಕ್ಕೂ ಕೊಡುವಂತದ್ದು ಮಾಡ್ತಾರೆ. ಸರಿ, ಬಾಂಗ್ಲಾದೇಶದಿಂದ ಸೀದಾ ಬರೋಣ ಚಿತ್ತಾಪುರಕ್ಕೆ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ನ ಪಥಸಂಚಲನ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗೋಯ್ತು. ಸರ್, ಗೆದ್ದಿದ್ದು ಯಾರಿಲ್ಲಿ, ಪ್ರಿಯಾಂಕ್ ಖರ್ಗೆ ಅವರ ಅಥವಾ ಆರ್ಎಸ್ಎಸ್? ನೋಡಿ, ಉತ್ತರ ಕೊಡ್ಲಿ. ನೋಡಿ, ಪ್ರಜಾಪ್ರಭುತ್ವದ ಗೆದ್ದಿರುವಂತದ್ದಿದೆ. ಇವತ್ತು ಸಂಘದ ತಾಳ್ಮೆನ ಪರೀಕ್ಷೆ ಮಾಡುವಂಥದ್ದು, ಈ ರೀತಿ ಅಧಿಕಾರ ದುರ್ಬಳಕೆಯನ್ನು ಮಾಡೋದು, ಅಡಚಣೆ ಮಾಡುವಂಥದ್ದು, ಅವರಿಗೆ ಸಂತೋಷ ಕಂಡಿರಬಹುದು. ತಮ್ಮ ಅಧಿಕಾರವನ್ನು ತೋರಿಸಿದ್ದಾರೆ, ಅಧಿಕಾರ ದುರ್ಬಳಕೆ ಮಾಡ್ಕೊಂಡಿದ್ದಾರೆ, ಅದನ್ನು ಅವ್ರು ತೋರಿಸಿರ್ಬೋದು. ಇವತ್ತು ಅಧಿಕಾರದಲ್ಲಿದ್ದಾರೆ, ದುರ್ಬಳಕೆ ಮಾಡಿದ್ದಕ್ಕೆ ಪ್ರತಿ ಉತ್ತರ ಅವ್ರಿಗೆ ಆದ ರೀತಿ ಜನ ಕೊಡ್ತಾರೆ. ಈ ರೀತಿ ಅಧಿಕಾರ ದುರ್ಬಳಕೆಯನ್ನು ಮಾಡಿದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನ ಇವರಿಗೆ ತಕ್ಕ ಪಾಠ ಕಾಂಗ್ರೆಸ್ ಪಕ್ಷಕ್ಕೆ ಖಂಡಿತ ಕಲಿಸ್ತಾರೆ ಅಂತ ವಿಶ್ವಾಸ ಇದೆ. ಮೋಹನ್ ಭಾಗವತ್ರನ್ನ ಬೆಂಗಳೂರಿಗೆ ಬರೋ ರೀತಿಯಲ್ಲಿ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಮಾಡ್ಬಿಟ್ವಿ. ನಾವು ಲಕ್ಷಾಂತರ ಜನ ಸೇರ್ತೀವಿ ಅಂತ ಇದ್ರು, 300 ಜನಕ್ಕೆ ನಾವು ರಿಸ್ಟ್ರಿಕ್ಟ್ ಮಾಡಿದ್ವಿ. ಇದು ಪ್ರಿಯಾಂಕ್ ಖರ್ಗೆ ಅವರ ಸ್ಟೇಟ್ಮೆಂಟ್. ಅಲ್ಲಿಗೆ ಈ ಚಿತ್ತಾಪುರದ ಸಂಘರ್ಷದಲ್ಲಿ ಗೆದ್ದದ್ದು ಪ್ರಿಯಾಂಕ್ ಖರ್ಗೆ ಅನ್ನೋದು ಅವ್ರ ಮಾತಿನ ಅರ್ಥ. ಮೋಹನ್ ಭಗವತ್ ಜಿ ಅವರು ಸರ್ಸಂಚಾಲಕರು ಯಾವ ಸಭೆಗೆ ಬಂದಿದ್ದಾರೆ, ಯಾವ ರೀತಿ ಪ್ರತಿಷ್ಠಿತ ವ್ಯಕ್ತಿಗಳ ಜೊತೆ ಸಮಾಲೋಚನೆ ಮಾಡಲಿಕ್ಕೆ ಮಾಡಿರುವಂತಹ ಕಾರ್ಯಕ್ರಮಕ್ಕೂ ಇವರೇ ಏನೋ ಮೂಲ ನಮ್ಮ ಸಂಘದ ವಕ್ತಾರರ ತರ, ಇವರೇ ನಮ್ಮ ಸಂಘದ ವಕ್ತಾರರ, ಪ್ರಿಯಾಂಕಾ ಖರ್ಗೆ ಅವರು ನಮ್ಮ ಸಂಘದ ವಕ್ತಾರರ, ಇವರಿಗೆ ಯಾವ ವಿಚಾರ ಅವ್ರು ಮಾತಾಡಬೇಕು, ಯಾವ ವಿಚಾರದ ಯಾವ ಸಂಘಟನೆ ವಿಚಾರ ಮಾತಾಡಬೇಕು ಅನ್ನೋಂತ ಲಕ್ಷ್ಮಣ ರೇಖೆನೂ ಇಲ್ಲ. ಬಾಯಿಗೆ ಬರುತ್ತೆ, ಮಾತಾಡ್ತಾರೆ. ಪಾಪ
ನೈಜೀರಿಯಾ ಮೇಲೆ ಅಮೆರಿಕ ದಾಳಿ ಮಾಡಿತು ಕಳೆದ 25 ಕ್ರಿಸ್ಮಸ್ ದಿನನೇ ದಾಳಿ ಮಾಡಿದ್ರು. ಯಾಕೆ ಅಂದ್ರೆ ಕ್ರಿಶ್ಚಿಯನ್ರ ಮೇಲೆ ದಾಳಿ ಆಗ್ತಿತ್ತು ಅಂತ. ನಾವು ಇಲ್ಲಿ ಮಾಡಿ ಬಾಂಗ್ಲಾದೇಶದ ವಿರುದ್ಧ ಮಾಡಿ ಅಂತ ನಾವೇನ್ ಕೇಳೋದಿಲ್ಲ. ನಾವೇ ಹುಟ್ಟು ಹಾಕಿದ ದೇಶ. ಕಾಂಗ್ರೆಸ್ನವ್ರು ಹೇಳಿ ದಾಳಿ ಮಾಡಿ ಅಂತ ಹೇಳಿ. ಆಯ್ತು ಬಿಡಿ, ದಾಳಿ ಮಾಡಿ ಸರ್. ಆಯ್ತು ಮಾಡಿ ಸರ್, ನಾವಿದೀವಿ. ತಗೊಳ್ಳಿ ಸರ್, ಚಿಕನ್ ನೆಕ್ ಕಟ್ ಮಾಡಿ ಸರ್. ಚಿಕನ್ ನೆಕ್ 20-22 ಕಿಲೋಮೀಟರ್ ಇದೆ, 100 ಕಿಲೋಮೀಟರ್ ಸರ್. ನಾವಿದ್ದೀವಿ ನಿಮ್ ಜೊತೆಗೆ. ನಿಮ್ಮ ಪಕ್ಷ ಹಿಂದೂ ಪರ ಹೇಳಿಕೆ ಪ್ರಧಾನಿ ಹೇಳಿಕೆ ಕೊಟ್ಟಿದ್ದಲ್ಲ ಸರ್. ಬಾಂಗ್ಲಾದೇಶದಲ್ಲಿ ಆಗ್ತಿರುವಂತಹ ಹಿಂದೂಗಳ ವಿರುದ್ಧ ಪ್ರಧಾನಮಂತ್ರಿ ಒಂದು ಹೇಳಿಕೆ ಕೊಟ್ಟಿಲ್ಲ. ಆಯ್ತಾಯ್ತಾಯ್ತು. ಚಿಕನ್ ನೆಕ್ ಬಗ್ಗೆ ಹೇಳ್ತಾ ಇದ್ರಿ, ಗಟ್ಟಿ ಮಾಡಿ ಅಂತ ಹೇಳಿ. ಇದೇ ಚಿಕನ್ ನೆಕ್ ಇಂದ ಕತ್ತರಿಸಿ ಭಾರತದ ಈಶಾನ್ಯ ರಾಜ್ಯಗಳನ್ನ ದೂರ ಮಾಡ್ತೀವಿ ಅಂತ ಹೇಳಿ ಜೈಲಿಗೆ ಹೋಗಿರೋನ ಬೇಲ್ ಕ್ಯಾನ್ಸಲ್ ಆದ್ರೆ ಪ್ರೊಟೆಸ್ಟ್ ಮಾಡೋರ ಪರವಾಗಿ ಯಾಕೆ ನಿಲ್ಲುತ್ತೆ ಸರ್ ನಿಮ್ ಪಕ್ಷ? ಅದನ್ನು ಕೂಡ ನಿಂತಿದೆ, ನಿಮಗ್ ಗೊತ್ತು ಇದೆ ಸರ್. ನಾನು ಸುನಿಲ್ ನಾಯ್ಡು ಅಂತ ಸರ್. ಈಗ ದೇಶದಲ್ಲಿ, ಕರ್ನಾಟಕ ಅಲ್ಲ, ದೇಶದಲ್ಲಿ ಎಲ್ಲೆಲ್ಲಿ ನೋಡಿದ್ರು ಮುಸಲ್ಮಾನರು ಹಿಂದೂಗಳ ಮೇಲೆ ಕಲ್ಲು ಹೊಡಿಯೋದು, ಇಲ್ಲ ಗೋಮಾತೆಯನ್ನು ಹತ್ಯೆ ಮಾಡೋದು, ಇಲ್ಲ ಕೆಚ್ಚಲು ಕುಯ್ಯೋದು, ಏನೋ ಒಂದ್ ಮಾಡ್ತಿದ್ದಾರೆ ಸರ್. ಇದು ಎಲ್ಲೋ ಒಂಥರ ಹಿಂದೂಗಳನ್ನ ಕೆಣಕಿ ಇನ್ನೊಂದು ಹೇಳ್ಬೇಕಂದ್ರೆ ಎಲ್ಲಿ ಗುಜರಾತ್ ಅಲ್ಲಿ ಕರ್ಸೇವಕರನ್ನ ಜೀವಂತವಾಗಿ ಬೆಂಕಿ ಹತ್ತಿ ಸುಟ್ಟಿ ಸಾಯಿಸಿದಿ, ಅದಾದ್ಮೇಲೆ ಆದ ಕಾಂಡನ ಅವರು ಪೊಲಿಟಿಕಲ್ ಮೆಲೇಜ್ ಯೂಸ್ ಮಾಡ್ಕೊಳ್ತಿದಾರಲ್ಲ, ಆತರ ನಮ್ ದೇಶ ಇಲ್ಲಿ ಇವಾಗ ಮತ್ತೆ ಇನ್ನೊಂದರ ಇದೇ ತರ ಪೊಲಿಟಿಕಲ್ ಮೆಲೇಜ್ ಯೂಸ್ ಮಾಡ್ಕೊಳ್ಳೋದಕ್ಕೆ ಏನಾದ್ರು ಮಾಡ್ತಿದಾರ ಅಂತ ಕೇಳಿ. ಅಧಿಕಾರ ದುರ್ಬಳಕೆ ಆಗ್ತಿರೋದು ಮನ ಬಂದಂತೆ ಮತ್ತೆ ನಾಗರಿಕರಿಗೆ ನೀವು ಓಟೆ ಹಾಕಿಲ್ಲ, ನೀವೇನ್ ಬೇಕಾದ್ರೆ ಮಾಡ್ಕೊಡ್ರಿ, ಹೋಗ್ರಿ, ನಾವು ಸರಿಯಾಗಿ ನಡ್ಕೊಳ್ಳಿ ಅಂತ ಈ ರೀತಿ ಪ್ರಶ್ನೆನೂ ಮಾಡೋರು ಇದ್ದಾರೆ. ಸೊ ಈ ರೀತಿ ನಡವಳಿಕೆಗಳು ನೀವು ನೋಡ್ತಾ ಇದ್ದೀರಾ. ಮನ ಬಂದಂತೆ ಏನು ಅಂದ್ರೆ ಅಧಿಕಾರ ಜನ ಕೊಟ್ಟಾಗ ಪ್ರಜಾಪ್ರಭುತ್ವದಲ್ಲಿ ಅವ್ರಿಗೆ ಅಧಿಕಾರ ಕೊಟ್ಟಿದ್ದಾರೆ. ಇದನ್ನೆಲ್ಲ ಸಹಿಸಿಕೊಂಡು ನಡ್ಕೊಂಡು ಹೋಗುವಂತದ್ದಾಗಬೇಕಾಗುತ್ತೆ. ಬ್ಯಾಕ್ ಟು ಹಿಂದುತ್ವದ ವಿಚಾರ. ಈ ಹಿಂದುತ್ವದ ಮೇಲಾಗುವ ಅಟ್ಯಾಕ್ಗಳು ಬಿಜೆಪಿಗೆ ಪೊಲಿಟಿಕಲ್ ಫ್ಯೂಯಲ್ ಅಷ್ಟೇ. ಹಿಂದೂಗಳನ್ನ ಕಾಪಾಡಬೇಕು ಅನ್ನೋ ಮನಸ್ಥಿತಿಯಲ್ಲಿ ಬಿಜೆಪಿಯ ರಾಜ್ಯ ನಾಯಕರು ಇಲ್ಲ, ಕೇಂದ್ರ ನಾಯಕರು ಇಲ್ಲ. ಯಾಕೆಂದ್ರೆ ಬಾಂಗ್ಲಾದೇಶದಲ್ಲಿ ನಿರಂತರವಾಗಿ ಹಿಂದೂಗಳ ಮೇಲಾಗ್ತಾ ಇರುವ ಅತ್ಯಾಚಾರ, ಕೊಲೆ, ಸುಲಿಗೆಗಳು, ಇದನ್ನ ಬಿಜೆಪಿಯ ಕೇಂದ್ರ ಸರ್ಕಾರ ಕೈಗೊಳ್ಳಬಹುದಾಗಿದ್ದ ಕ್ರಮಗಳನ್ನ ಕೈಗೊಳ್ತಿಲ್ಲ ಅನ್ನೋ ಅಸಮಾಧಾನ ಬಿಜೆಪಿಯ ಗ್ರಾಸ್ ರೂಟ್ ಲೆವೆಲ್ ವರ್ಕರ್ ಅಲ್ಲೇ ಕಾಡ್ತಾ ಇದೆ. ಬಾಂಗ್ಲಾದೇಶ ವಿಚಾರದಲ್ಲಿ ಮೋದಿ ಅವರು ಖಡಕ್ ನಿರ್ಧಾರ ತೆಗೆದುಕೊಂಡಿಲ್ಲ ಅನ್ನೋ ಅಸಮಾಧಾನ ಇದೆ. ಉತ್ತರ ಕೊಡ್ಲಿ. ಖಂಡಿತ ಅದ್ರ ಬಗ್ಗೆ ಎರಡನೇ ಮಾತಿಲ್ಲ, ನಿಮ್ಗೆ ಗೊತ್ತಿದೆ. ಯಾವ ರೀತಿ ಪಾಕಿಸ್ತಾನ್ ಪದೇ ಪದೇ ಕೆರಳಿಸಿದ್ರು, ನಮ್ಗೆ ಯಾವ ರೀತಿ ಸಮಸ್ಯೆಯನ್ನ, ಆತಂಕವಾದವನ್ನ ಮಾಡ್ತಿದ್ರು ಅಂತ ಪಾಕಿಸ್ತಾನಿಗೆ ಪಾಠ ಕಲಿಸಿರ್ಬೇಕಾರೆ ಈ ಬಾಂಗ್ಲಾದೇಶ ಯಾವ ಲೆಕ್ಕ ಅವರು ಯಾವ ಲೆಕ್ಕ ಆ ಸಂದರ್ಭ ಬರುತ್ತೆ ನೋಡಿ. ನಾನು ಅದನ್ನೆಲ್ಲ ಹೇಳೋದು ಇಲ್ಲಿ ತಪ್ಪಾಗುತ್ತೆ. ಒಂದು, ಪಾಕಿಸ್ತಾನ ವಿಚಾರದಲ್ಲೂ ಯಾವ ರೀತಿ ದಾಳಿ ನಡೆದಾಗ, ಯಾವ ರೀತಿ ಪಾಕಿಸ್ತಾನ ನಿಮ್ಗೆ ಗೊತ್ತಿದೆ ವರದಿ, ಯಾವ ಮೂಲದಲ್ಲಿ ಅಮೆರಿಕದ ಜೊತೆ ಒತ್ತಡವನ್ನು ಹೇರಿರೋದು, 50 ಮೂಲಗಳಲ್ಲಿ ಅಮೆರಿಕ ಮೇಲೆ ಒತ್ತಡವನ್ನು ಹೇರಿರೋದು, ನಮ್ಮನ್ನು ಕಾಪಾಡಿ, ನಮ್ಮನ್ನು ರಕ್ಷಿಸಿ ಅನ್ನೋಂಥ ಒತ್ತಾಯವನ್ನು ಮಾಡಿರೋದು ಎಲ್ಲರಿಗೂ ಗೊತ್ತಿರೋದು. ಒಂದಲ್ಲ, ಎರಡಲ್ಲ, 3 ಬಾರಿ ಅಲ್ಲ, ಬಾರಿನೂ ಅವ್ರ ಮೇಲೆ ದಾಳಿ ನಡೆಸುವಂತದ್ದಾಗಿದೆ. ಸೊ ಈ ರೀತಿ ಸೂಕ್ತವಾದಂತ ಒಂದು ಸಂದರ್ಭ ಬರುತ್ತೆ. ಅದು ಪಾಪದ ಕೊಡ. ಈ ಪಾಪದ ಕೊಡ ತುಂಬಬೇಕು. ಆ ಪಾಪದ ಕೊಡ ತುಂಬುತ್ತಿದ್ದಾಗೇನೆ ಅವ್ರಿಗೂ ಯಾವ ಕಾಲಕ್ಕೆ ತುಂಬುತ್ತೋ. ಬಟ್ ಅಷ್ಟರಲ್ಲಿ ಎಷ್ಟು ಜನ ಹಿಂದೂಗಳ, ಅಮಾಯಕ ಹಿಂದೂಗಳ ನೆತ್ತರು ಬಾಂಗ್ಲಾದೇಶದ ನೆಲ ಕಾಣೋ ಪರಿಸ್ಥಿತಿ ಬರುತ್ತೋ? ಈ ಕೇವಲ ದೀಪು ಚಂದ್ರ ದಾಸ್ ಮಾತ್ರ ಅಲ್ಲ, ಬೆನ್ನಲ್ಲೇ 4-5 ಹತ್ಯೆಗಳಾಗೋಯ್ತು. ಸ್ಮಿತಾ, ಕಂಪ್ಲೀಟ್ ಆಗಿ ಎಕನಾಮಿಕ್ ಬ್ಲಾಕೆಡ್ ಅನ್ನ ಮಾಡೋಂತನ್ನ ಮಾಡಿದ್ವಿ. ಎಕನಾಮಿಕ್ ಬ್ಲಾಕೆಡ್ ಅನ್ನ ಇತಿಹಾಸದಲ್ಲಿ ಯಾರು ಮಾಡಿರೋದಿದ್ಯಾ? ಮಾಡಿದೀವಿ. ಎಕನಾಮಿಕ್ ಬ್ಲಾಕೆಡ್ ಆಗಿದೆ. ಅದನ್ನ ಅವತ್ತು ಆ ದೇಶದಿಂದ ಆಮದು ಮಾಡ್ಕೊಳ್ಳೋದನ್ನೆಲ್ಲ ಸಂಪೂರ್ಣವಾಗಿ ನಿಲ್ಲಿಸಿರುವಂತದ್ದಾಗಿದೆ. ಇವತ್ತು ಭಾರತದ ಜೊತೆ ಒಳ್ಳೆ ಸಂಬಂಧ ಇಟ್ಕೊಂಡಂತ ಅಂದಿನ ಪ್ರಧಾನಮಂತ್ರಿಗಳನ್ನ ಇವತ್ತು ದೇಶದಲ್ಲಿ ಅವ್ರಿಗೆ ಪೊಲಿಟಿಕಲ್ ಅಸೈಲಮ್ ಕೊಟ್ಟಿರುವಂತದ್ದಾಗ್ಲಿ, ಇವತ್ತು ಯಾವುದಕ್ಕೂ ಹಿಂಸರ್ದಿಲ್ಲ. ಪೊಲಿಟಿಕಲ್ ಅಸೈಲಮ್ ಕೊಟ್ಟಿದ್ದೀವಿ. ಇವ್ರು ಎಷ್ಟೇ ಚೀರಾಡ್ಲಿ, ಇವತ್ತು ಗಟ್ಟಿಯಾಗಿ ನಿಂತು ಅವರಿಗೆ ರಕ್ಷಣೆ ಕೊಡುವಂತದ್ದಾಗಿದೆ. ಇವತ್ತು ಎಷ್ಟು ದಿನ ನಡೆಯುವಂತದ್ದಿದೆ, ನಡೀಲಿ, ಎಷ್ಟು ದಿನ ನಡೆಯುತ್ತದೆ. ಆದರೆ ವಾಪಸ್ಸು ಅವರಿಗೆ ಉತ್ತರ ಕೊಡುವಂತ ದಿನ ಬಂದೇ ಬರುತ್ತೆ. ಹಾಗಾಗಿ ಇವತ್ತು ಅವರಿಗೆ ರಕ್ಷಣೆ ಕೊಟ್ಟು ಇವತ್ತು ಭಾರತದ ಹಿತವನ್ನ ಕಾಪಾಡಲಿಕ್ಕಾಗ್ಲಿ, ಭಾರತೀಯರ ಹಿತವನ್ನ ಕಾಪಾಡಲಿಕ್ಕೆ ಯಾವತ್ತು ಭಾರತದ ಸರ್ಕಾರ ಎಲ್ಲಾ ಸಂದರ್ಭದಲ್ಲೂ, ಎಲ್ಲ ದೊಡ್ಡ ದೇಶ ಆಗಿರ್ಬೋದು, ಚಿಕ್ಕ ದೇಶ ಆಗಿರ್ಬೋದು, ಎಲ್ಲರಿಗೂ ಬಹಳ ಸ್ಪಷ್ಟವಾದ ಉತ್ತರವನ್ನ ಭಾರತ ಚೈನಾ ದೇಶಕ್ಕೂ ಕೊಟ್ಟಿದೆ.
ಪಾಕಿಸ್ತಾನ್ಗೂ ಕೊಟ್ಟಿದೆ, ಇನ್ ಬೇರೆ ದೇಶಕ್ಕೂ ಕೊಡುವಂತದ್ದು ಮಾಡ್ತಾರೆ. ಸರಿ, ಬಾಂಗ್ಲಾದೇಶದಿಂದ ಸೀದಾ ಬರೋಣ ಚಿತ್ತಾಪುರಕ್ಕೆ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ನ ಪಥಸಂಚಲನ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗೋಯ್ತು ಸರ್. ಗೆದ್ದಿದ್ ಯಾರಿಲ್ಲಿ, ಪ್ರಿಯಾಂಕ್ ಖರ್ಗೆ ಅವರ ಅಥವಾ ಆರ್ಎಸ್ಎಸ್? ನೋಡಿ ಅವ್ರ ಉತ್ತರ ಕೊಡ್ಲಿ. ನೋಡಿ, ಪ್ರಜಾಪ್ರಭುತ್ವದ ಗೆದ್ದಿರುವಂತದ್ದಿದೆ. ಇವತ್ತು ಸಂಘದ ತಾಳ್ಮೆನ ಪರೀಕ್ಷೆ ಮಾಡುವಂಥದ್ದು, ಈ ರೀತಿ ಅಧಿಕಾರ ದುರ್ಬಳಕೆಯನ್ನು ಮಾಡೋದು, ಅಡಚಣೆ ಮಾಡುವಂಥದ್ದು, ಅವರಿಗೆ ಸಂತೋಷ ಕಂಡಿರಬಹುದು. ತಮ್ಮ ಅಧಿಕಾರವನ್ನು ತೋರಿಸಿದ್ದಾರೆ, ಅಧಿಕಾರ ದುರ್ಬಳಕೆ ಮಾಡ್ಕೊಂಡಿದ್ದಾರೆ, ಅದನ್ನು ಅವ್ರು ತೋರಿಸಿರ್ಬೋದು. ಇವತ್ತು ಅಧಿಕಾರದಲ್ಲಿ ಇದ್ದಾರೆ, ದುರ್ಬಳಕೆ ಮಾಡಿದ್ದಕ್ಕೆ ಪ್ರತಿ ಉತ್ತರ ಅವ್ರಿಗೆ ಆದ ರೀತಿ ಜನ ಕೊಡ್ತಾರೆ. ಈ ರೀತಿ ಅಧಿಕಾರ ದುರ್ಬಳಕೆಯನ್ನು ಮಾಡಿದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನ ಇವರಿಗೆ ತಕ್ಕ ಪಾಠ ಕಾಂಗ್ರೆಸ್ ಪಕ್ಷಕ್ಕೆ ಖಂಡಿತ ಕಲಿಸ್ತಾರೆ ಅಂತ ವಿಶ್ವಾಸ ಇದೆ. ಮೋಹನ್ ಭಾಗವತ್ರನ್ನ ಬೆಂಗಳೂರಿಗೆ ಬರೋ ರೀತಿಯಲ್ಲಿ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಮಾಡ್ಬಿಟ್ವಿ, ನಾವು ಲಕ್ಷಾಂತರ ಜನ ಸೇರ್ತೀವಿ ಅಂತ ಇದ್ರು, 300 ಜನಕ್ಕೆ ನಾವು ರಿಸ್ಟ್ರಿಕ್ಟ್ ಮಾಡಿದ್ವಿ. ಇದು ಪ್ರಿಯಾಂಕ್ ಖರ್ಗೆ ಅವರ ಸ್ಟೇಟ್ಮೆಂಟ್. ಅಲ್ಲಿಗೆ ಈ ಚಿತ್ತಾಪುರದ ಸಂಘರ್ಷದಲ್ಲಿ ಗೆದ್ದದ್ದು ಪ್ರಿಯಾಂಕ್ ಖರ್ಗೆ ಅನ್ನೋದು ಅವ್ರ ಮಾತಿನ ಅರ್ಥ. ಮೋಹನ್ ಭಗವತ್ ಜಿ ಅವರು ಸರ್ಸಂಚಾಲಕರು ಯಾವ ಸಭೆಗೆ ಬಂದಿದ್ದಾರೆ, ಯಾವ ರೀತಿ ಪ್ರತಿಷ್ಠಿತ ವ್ಯಕ್ತಿಗಳ ಜೊತೆ ಸಮಾಲೋಚನೆ ಮಾಡಲಿಕ್ಕೆ ಮಾಡಿರುವಂತ ಕಾರ್ಯಕ್ರಮಕ್ಕೂ ಇವರೇ ಏನೋ ಮೂಲ ನಮ್ಮ ಸಂಘದ ವಕ್ತಾರರ ತರ, ಇವರೇ ನಮ್ಮ ಸಂಘದ ವಕ್ತಾರರ ಪ್ರಿಯಾಂಕಾ ಖರ್ಗೆ ಅವರು ನಮ್ಮ ಸಂಘದ ವಕ್ತಾರರ, ಇವರಿಗೆ ಯಾವ ವಿಚಾರ ಅವ್ರು ಮಾತಾಡಬೇಕು, ಯಾವ ವಿಚಾರದ ಯಾವ ಸಂಘಟನೆ ವಿಚಾರ ಮಾತಾಡಬೇಕು ಅನ್ನೋಂತ ಲಕ್ಷ್ಮಣ ರೇಖೆನೂ ಇಲ್ಲ. ಬಾಯಿಗೆ ಬರುತ್ತೆ, ಮಾತಾಡ್ತಾರೆ ಪಾಪ. ನೈಜೀರಿಯಾ ಮೇಲೆ ಅಮೆರಿಕ ದಾಳಿ ಮಾಡಿತು ಕಳೆದ 25ಕ್ಕಾಗಿದ್ದು. ಕ್ರಿಸ್ಮಸ್ ದಿನನೇ ದಾಳಿ ಮಾಡಿದ್ರು. ಯಾಕೆ ಅಂದ್ರೆ ಕ್ರಿಶ್ಚಿಯನ್ರ ಮೇಲೆ ದಾಳಿ ಆಗ್ತಿತ್ತು ಅಂತ. ಅದನ್ನ ನಾವು ಇಲ್ಲಿ ಮಾಡಿ ಬಾಂಗ್ಲಾದೇಶದ ವಿರುದ್ಧ ಮಾಡಿ ಅಂತ ನಾವೇನ್ ಕೇಳೋದಿಲ್ಲ. ನಾವೇ ಹುಟ್ಟು ಹಾಕಿದ ದೇಶ. ಹಂಗಾರ ಗಟ್ಟಿಯಾಗಿ ಹೇಳಿ, ಕಾಂಗ್ರೆಸ್ನವ್ರು ಹೇಳಿ ದಾಳಿ ಮಾಡಿ ಅಂತ ಹೇಳಿ. ಆಯ್ತು ಬಿಡಿ, ದಾಳಿ ಮಾಡಿ ಸರ್, ಆಯ್ತು ಮಾಡಿ ಸರ್, ನಾವಿದೀವಿ. ತಗೊಳ್ಳಿ ಸರ್, ಚಿಕನ್ ನೆಕ್ ಕಟ್ ಮಾಡಿ ಸರ್. ಚಿಕನ್ ನೆಕ್ 20-22 ಕಿಲೋಮೀಟರ್ ಇದೆ, 100 ಕಿಲೋಮೀಟರ್ ಸರ್. ನಾವಿದ್ದೀವಿ ನಿಮ್ ಜೊತೆಗೆ. ನಿಮ್ಮ ಪಕ್ಷ ನೀವು ಹಿಂದೂ ಪರ ಹೇಳಿಕೆ ಪ್ರಧಾನಿ ಹೇಳಿಕೆ ಕೊಟ್ಟಿಲ್ಲ ಸರ್. ಬಾಂಗ್ಲಾದೇಶದಲ್ಲಿ ಆಗ್ತಿರುವಂತ ಹಿಂದೂಗಳ ವಿರುದ್ಧ ಪ್ರಧಾನಮಂತ್ರಿ ಒಂದು ಹೇಳಿಕೆ ಕೊಟ್ಟಿಲ್ಲ. ಆಯ್ತಾಯ್ತಾಯ್ತು, ಚಿಕನ್ ನೆಕ್ ಬಗ್ಗೆ ಹೇಳ್ತಾ ಇದ್ರಿ ಗಟ್ಟಿ ಮಾಡಿ ಅಂತ ಹೇಳಿ. ಇದೇ ಚಿಕನ್ ನೆಕ್ ಇಂದ ಕತ್ತರಿಸಿ ಭಾರತದ ಈಶಾನ್ಯ ರಾಜ್ಯಗಳನ್ನ ದೂರ ಮಾಡ್ತೀವಿ ಅಂತ ಹೇಳಿ ಜೈಲಿಗೆ ಹೋಗಿರೋನ ಬೇಲ್ ಕ್ಯಾನ್ಸಲ್ ಆದ್ರೆ ಪ್ರೊಟೆಸ್ಟ್ ಮಾಡೋರ ಪರವಾಗಿ ಯಾಕೆ ನಿಲ್ಲುತ್ತೆ ಸರ್ ನಿಮ್ ಪಕ್ಷ? ಅದನ್ನು ಕೂಡ ನಿಂತಿದೆ, ನಿಮಗೆ ಗೊತ್ತು ಇದೆ ಸರ್. ನಾನು ಸುನಿಲ್ ನಾಯ್ಡು ಅಂತ ಸರ್. ಈಗ ದೇಶದಲ್ಲಿ, ಕರ್ನಾಟಕ ಅಲ್ಲ, ದೇಶದಲ್ಲಿ ಎಲ್ಲೆಲ್ಲಿ ನೋಡಿದ್ರು ಮುಸಲ್ಮಾನರು ಹಿಂದೂಗಳ ಮೇಲೆ ಕಲ್ಲು ಹೊಡಿಯೋದು ಇಲ್ಲ, ಗೋಮಾತೆಯನ್ನು ಹತ್ಯೆ ಮಾಡೋದು ಇಲ್ಲ, ಕೆಚ್ಚಲು ಕೊಯ್ಯೋದು, ಏನೋ ಒಂದ್ ಮಾಡ್ತಿದ್ದಾರೆ ಸರ್. ಇದು ಎಲ್ಲೋ ಒಂಥರ ಹಿಂದೂಗಳನ್ನ ಕೆಣಕಿ ಇನ್ನೊಂದು ಹೇಳ್ಬೇಕಂದ್ರೆ ಎಲ್ಲಿ ಗುಜರಾತ್ ಅಲ್ಲಿ ಕರ್ಸೇವಕರನ್ನ ಜೀವಂತವಾಗಿ ಬೆಂಕಿ ಹತ್ತಿ ಸುಟ್ಟಿ ಸಾಯಿಸಿದಿ, ಅದಾದ್ಮೇಲೆ ಆದ ಕಾಂಡನ ಅವರು ಪೊಲಿಟಿಕಲ್ ಮೈಲೇಜ್ ಯೂಸ್ ಮಾಡ್ಕೊಳ್ತಿದಾರಲ್ಲ, ಆತರ ನಮ್ ದೇಶ ಇಲ್ಲಿ ಇವಾಗ ಮತ್ತೆ ಇನ್ನೊಂಥರ ಇದೇ ತರ ಪೊಲಿಟಿಕಲ್ ಮೈಲೇಜ್ ಯೂಸ್ ಮಾಡ್ಕೊಳ್ಳೋದಕ್ಕೆ ಏನಾದ್ರು ಮಾಡ್ತಿದಾರ ಅಂತ ಕೇಳಿ